ಪ್ರತಿಯೊಬ್ಬ ವ್ಯಕ್ತಿಯು ಅವರ ಕುಟುಂಬದ ಆಧಾರ ಸ್ತಂಭವಾಗಿರುತ್ತಾರೆ. ನಮ್ಮ ಮನೆಯಿಂದ ಹೊರಡುವಾಗಲೇ ಹೆಲ್ಮೆಟ್ ಧರಿಸಿಕೊಂಡು ಸಂಚಾರ ಮಾಡುವುದು ಕಡ್ಡಾಯವಾಗಿದೆ ಎಂದು PSI 2 ಕುಮಾರ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ JJR ಶಾಲೆಯ ವಿದ್ಯಾರ್ಥಿಗಳಿಗೆ ಸಂಚಾರಿ ನಿಯಮ ಹಾಗೂ ವಿದ್ಯಾರ್ಥಿಗಳಿಗೆ ಹೆಲ್ಮೆಟ್ ಬಗ್ಗೆ ಜಾಗೃತಿ ಪಾಠ ಹೇಳಿಕೊಡುವುದರ ಮುಖಾಂತರ ಮಾತನಾಡಿದ ಅವರು, ದ್ವಿಚಕ್ರ ವಾಹನ ಸವಾರರಿಗೆ ದಂಡ ವಿಧಿಸುವುದು ನಮ್ಮ ಕೆಲಸವಲ್ಲ. ಇತ್ತೀಚಿನ ದಿನಗಳಲ್ಲಿ ಅಪಘಾತದ ಅಂಕಿ ಸಂಖ್ಯೆಗಳ ಪ್ರಕಾರ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ಜೀವ ಕಳೆದುಕೊಂಡಿರುವ ಸಂಖ್ಯೆ ಹೆಚ್ಚಾಗಿದೆ. ಅವರ ಕುಟುಂಬಗಳು ಇಂದು ಪಡಬಾರದ ಕಷ್ಟಪಡುತ್ತಿದ್ದಾರೆ. ಆದ್ದರಿಂದ ಜೀವದ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿರುತ್ತದೆ. ಹೋಬಳಿಯ ಎಲ್ಲಾ ಸಾರ್ವಜನಿಕರು ದಯವಿಟ್ಟು ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು ಎಂದು ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿ ಹೇಳಲು JJR ಶಾಲೆಯ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಯಿತು ಎಂದು ತಿಳಿಸಿದರು. ಏನ್ ಮಾಡಬೇಕು? ಅಪ್ಪ ಅಂದ್ರೆ ಎಲ್ಲರಿಗೂ ಇಷ್ಟ ಇದೆ. ಒಂದು ಕೆಲಸ ಮಾಡಬೇಕು. ಫಸ್ಟ್ ಪ್ರತಿಯೊಬ್ಬರು ಕೂಡ ನೀವು ಒಂದು ವೀಕ್ ಮಟ್ಟಿಗೆ ಪೊಲೀಸ್ ಆಫೀಸರ್ಸ್ ಹಾಕಬೇಕು. ಅರ್ಥ ಆಗ್ತಿದ್ಯಾ? ವಾಟ್ಸ್ ಯುವರ್ ನೇಮ್? ಓಕೆ, ಇದು ಸಬ್ ಇನ್ಸ್ಪೆಕ್ಟರ್. ನಿಮ್ಮ ಮನೆಗೆ ನೀವೇ ಸಬ್ ಇನ್ಸ್ಪೆಕ್ಟರ್. ವಾಟ್ಸ್ ಯುವರ್ ನೇಮ್? ಮೋಹನ್. ಮೊಹಮ್ಮದ್ ಸುದೈ. ಯು ಆರ್ ದ SP ಆಫ್ ಯುವರ್ ಹೋಮ್ ಓನ್. ಆಗ್ತಿದ್ಯಾ? ನಿಮ್ಮ ಮನೆಗೆ ನೀನೇ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಬೇಕು. ಏನ್ ಮಾಡಬೇಕು? ವಾಟ್ಸ್ ಯುವರ್ ಟಾಸ್ಕ್ ಅಂದ್ರೆ, ಮನೆಗೆ ಹೋಗ್ಬೇಕು. ನಿಮ್ಮ ಅಪ್ಪ ಹೆಲ್ಮೆಟ್ ಹಾಕೊಂಡು ಹೊರಗಡೆ ಹೋದ್ರು ಅಂದ್ರೆ ಅವ್ರಿಗೆ ನಿಲ್ಲಿಸ್ಬಿಟ್ಟು ಹೆಲ್ಮೆಟ್ ಹಾಕ್ಬೇಕು. ಗೊತ್ತಾಗ್ತಿದ್ಯಾ? ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಕೂರಿಸ್ಕೊಂಡು ನಿಮ್ಮನ್ನ ಮುಂದ್ಗಡೆ ಕೂರಿಸ್ಕೊಂಡು ನಿಮ್ಮ ತಂಗಿನ ನಿಮ್ಮ ಅಮ್ಮನ ತೊಡೆ ಮೇಲೆ ಇಟ್ಕೊಂಡು ಬೈಕಲ್ಲಿ ಹೋಗ್ತಿದ್ರೆ ಸ್ಟಾಪ್ ಮಾಡಿಸಿ ಇಳಿಬೇಕು. ನೀವೆಲ್ಲ ಎರಡು ಮಾಡಿಸ್ಬೇಕು. ಗೊತ್ತಾಗ್ತಿದ್ಯಾ? ನಿಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು, ನಿಮ್ಮ ದೊಡ್ಡಪ್ಪನ ಹತ್ರ ಹೋಗ್ಬಿಟ್ಟು, ನಿಮ್ಮ ಚಿಕ್ಕಪ್ಪನ ಹತ್ರ ಹೋಗ್ಬಿಟ್ಟು, ನಿಮ್ಮ ಅಜ್ಜನ ಹತ್ರ ಹೋಗ್ಬಿಟ್ಟು, ನಿಮ್ಮ ಮಾವನ ಹತ್ರ ಹೋಗ್ಬಿಟ್ಟು, ನಿಮ್ಮ ದೊಡ್ಡಕ್ಕನ ಹತ್ರ ಹೋಗ್ಬಿಟ್ಟು DL ಇದೆಯಾ, ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಅಕ್ಕ ಅಂತ ಕೇಳ್ಬೇಕು. ಆಯ್ತಾ? ಆಮೇಲೆ ಇನ್ಶೂರೆನ್ಸ್ ಕಾಪಿ ಇದೆಯಾ ಅಕ್ಕ ಅಂತ ಕೇಳ್ಬೇಕು. ಗೊತ್ತಾಗ್ತಿದ್ಯಾ? ಟ್ರಿಪಲ್ ರೈಡಿಂಗ್ ಹೋಗ್ಬಾರ್ದು. ಆಮೇಲೆ ನಿಮ್ಮ ಅಮ್ಮ ಆಗಿರ್ಬೋದು, ನಿಮ್ಮ ಅಕ್ಕ ತಂಗಿರಾಗಿರ್ಬೋದು, ಏನಾದ್ರು ಈತ ಹಿಂದ್ಗಡೆ ಟ್ರಿಪಲ್ ರೈಡಿಂಗ್ ಅಲ್ಲೋ ಹಿಂದ್ಗಡೆ ಕುತ್ಕೊಂಡಿರ್ಬೇಕಾರೋ ಏನಾದ್ರು ವೇಲೆಲ್ಲ ಇದ್ರೆ ವೇಲ್ ಕರೆಕ್ಟಾಗಿ ಕಟ್ಕೊಂಡು ಆ ವೀಲಿಗೆ ಸಿಕ್ಕಾಕೊಂಡು ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಇದಿಷ್ಟು ಕೂಡ ಟ್ರಾಫಿಕ್ ಅವೇರ್ನೆಸ್ ನೀವು ನಿಮ್ಮ ಮನೆಗೆ ಮೂಡಿಸ್ಬೇಕು. ನಾನು ಕರೆಕ್ಟಾಗಿ ಇನ್ನು 5 ಡೇಸ್ ಬಿಟ್ಬಿಟ್ಟು ನಿಮ್ಮ ಕಾಲೇಜಿಗೆ ಬರ್ತೀನಿ. ಆಯ್ತಾ? ನಮ್ಮ PD ಮಾಡ್ತಿದ್ದಾರೆ. ನಿಮ್ಮ JJR ಸ್ಕೂಲ್, ನಾಯಕನಿಗೆ JJR ಸ್ಕೂಲ್ PD ಮಾಡ್ತಿದ್ದಾರೆ. ಇನ್ನು ಒಂದು 6 ಡೇಸ್ ಬಿಟ್ಬಿಟ್ಟು ಬರ್ತೀನಿ. ನೀವು ಹೋಗ್ಬಿಟ್ಟು ದಿಸ್ ಇಸ್ ಅಸೈನ್ಮೆಂಟ್ ಫ್ರಮ್ ದ ನಾಯಕನಹಟ್ಟಿ ಪೊಲೀಸ್ ಸ್ಟೇಷನ್ ಆಸ್ ವೆಲ್ ಆಸ್ ಫ್ರಮ್ ದ JJR ಸ್ಕೂಲ್ ಹೆಡ್ ಮಾಸ್ಟರ್ ಅಂಡ್ ಫ್ರಮ್ ಪ್ರಿನ್ಸಿಪಲ್ ಸೈಡ್. ಪ್ರತಿಯೊಬ್ಬರು ಇಷ್ಟು ಜನ ಮನೆ ಕೇಳ್ತೀನಿ. ನಿಮ್ಮ ಫಾದರು ಹೆಲ್ಮೆಟ್ ಹಾಕಿರ್ಬೇಕು, ನಿಮ್ಮ ಫಾದರ್ ಹತ್ರ ಏನಿರಬೇಕು, DL ಇರಬೇಕು, ನಿಮ್ಮ ಫಾದರ್ ಹತ್ರ ಇನ್ಶೂರೆನ್ಸ್ ಇರಬೇಕು, ನಿಮ್ಮ ಮನೇಲಿ ಯಾರು ಟ್ರಿಪಲ್ ರೈಡಿಂಗ್ ಹೋಗಬಾರ್ದು. ಗೊತ್ತಾಗ್ತಿದ್ಯಾ? ಇದಿಷ್ಟು ಕೂಡ ಯು ಶುಡ್ ಎನ್ಶೂರ್ ಇಟ್. ಯಾವಾಗ ಬರಲಿ ನಿಮ್ಮ ಸ್ಕೂಲಿಗೆ? ಯಾವಾಗ ಬರಲಿ? 6 ಡೇಸ್ ಬಿಟ್ಟು ಬಂದಾಗ ಇದಿಷ್ಟು ಕೂಡ ನೀವು ಎನ್ಶೂರ್ ಮಾಡಿರ್ಬೇಕು. ಹೆಲ್ಮೆಟ್ ಇಲ್ಲ ಅಂದ್ರೆ ನಿಮ್ಮ ಬರ್ಡೇ ಗಿಫ್ಟ್ ಆಗಿ ನೀವು ಅವ್ರ ಹತ್ರ ಹೆಲ್ಮೆಟ್ ಪರ್ಚೇಸ್ ಮಾಡಿ ಅವ್ರಿಗೆ ಹೆಲ್ಮೆಟ್ ಹಾಕ್ಬೇಕು. ಗೊತ್ತಾಗ್ತಿದ್ಯಾ? ಚಾಕ್ಲೇಟ್ಸು, ಬಿಸ್ಕೆಟ್ಸು, ಆ ಪಾರ್ಟಿ ಈ ಪಾರ್ಟಿ, ಬರ್ಡೇ ಪಾರ್ಟಿ, ಕೇಕ್ ಎಲ್ಲ ಕೇಳೋದಕ್ಕಿಂತ ನಿಮ್ಮ ಫಾದರ್ ಎಲ್ಲ ನೀವು ಇಷ್ಟಪಡ್ತೀರಾ ಅಂತ ಅಂದ್ರೆ ನಿಮ್ಮ ಫಾದರ್ಗೆ ಎಲ್ಲರೂ ಕೂಡ ಹೆಲ್ಮೆಟ್ ಹಾಕಬೇಕು. ಗೊತ್ತಾಗ್ತಿದ್ಯಾ? ಕಮ್ ಹಿಯರ್, ವೇರ್ ದಿಸ್ ಹೆಲ್ಮೆಟ್, ಮೇಕ್ ಇಟ್ ಕ್ಲಾಪ್. ಓಕೆನಪ್ಪ, ನಿಮ್ಗೆ 1 ವೀಕ್ ಬಿಟ್ಟು ಬರ್ತೀನಿ. ಹಿಂಗೆಲ್ಲ ಹೇಳ್ತಾರೆ ಈ ಪಾಯಿಂಟ್ ಏನಾಗ್ತಿದೆ ರೈಫಲ್ ಅಂದರೆ ಏನು, ಆಮೇಲೆ ನಮ್ಮ ಸ್ಟೇಷನ್ಸಲ್ಲಿ ಏನಿದೆ, ವೆಪನ್ಸ್ ಹೆಂಗಿದೆ, ನಾವು ಏನು ಕೆಲಸ ಮಾಡ್ತೀವಿ, ನಿಮ್ಗೆ ಸಮಸ್ಯೆ ಆದರೆ ಹೆಂಗೆ, ವಾಟ್ಸಪ್ಪಲ್ಲಿ ಹೆಂಗೆ ಇರಬೇಕು ಎಲ್ಲ ಕೂಡ ನಮ್ಮ ಸ್ಟಾಫ್ಸ್ ಹೇಳ್ತಾರೆ. ಮಾತಾಡಿ, ನೀವು ಮಾತಾಡಿ.